ನಮಸ್ಕಾರ ವೀಕ್ಷಕರೇ, ಟಿವಿ2 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ಮಕ್ಕಳ ಸಾಹಿತ್ಯ, ಪ್ರತಿಭೆ, ಭವಿಷ್ಯದ ಜ್ಞಾನ ಸಂಪತ್ತು ಶ್ರೀ ಗುರುಬಸವ ಸ್ವಾಮೀಜಿ. ಸಾಮಾಜಿಕ ಜಾಲತಾಣಗಳು ಇಂದಿನ ಮಕ್ಕಳಿಗೆ ಮಾನಸಿಕ ಮತ್ತು ದೈಹಿಕವಾಗಿ ಸಂಕುಚಿತಗೊಳಿಸಿದೆ. ಕ್ರಿಯಾತ್ಮಕ ಚಟುವಟಿಕೆಗಳು ಮಂಕಾಗಿದೆ. ಇದರಿಂದ ಮಕ್ಕಳು ಹೊರಬರಬೇಕಿದೆ ಎಂದು ಡಾಕ್ಟರ್ ಗುರುಬಸವ ಸ್ವಾಮೀಜಿ ಹೇಳಿದ್ರು. ಚನ್ನಗಿರಿ ಪಟ್ಟಣದ ಶ್ರೀ ಗುರುಬಸವ ಇಂಟರ್ನ್ಯಾಷನಲ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಗುರುವಾರ ತಾಲೂಕು ಮಕ್ಕಳ ಸಾಹಿತ್ಯ ಪರಿಷತ್ನಿಂದ ನಾನು ವಚನಕಾರನಾದ್ರೆ ಎಂಬ ವಿಚಾರವಾಗಿ ನಡೆಸಿದ್ದ ಭಾಷಣ ಸ್ಪರ್ಧೆಯನ್ನ ಉದ್ದೇಶಿಸಿ ಮಾತನಾಡಿದರು. ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ, ಬಲ್ಲಿದರು ಇದ್ದು ಬಲವಿಲ್ಲ, ಸಾಹಿತ್ಯ ಎಲ್ಲರಿಗೂ ಇಲ್ಲ ಸರ್ವಜ್ಞ. ಮಕ್ಕಳು ಮನೆಯಲ್ಲಿ ಮೊಬೈಲ್ನಲ್ಲಿ ಅತಿ ಹೆಚ್ಚಿನ ಕಾಲ ಕಳೆಯುತ್ತಿದ್ದು ಇದು ಮಿತಿ ಮೀರಿದೆ. ಬೇಕಾಗಿದ್ದ ಮಾಹಿತಿ ಪಡೆಯುವ ಬದಲು ಗೇಮ್ ಮತ್ತು ಮನೋರಂಜನೆ ನೋಡುವಲ್ಲಿ ಹೆಚ್ಚು ಮಕ್ಕಳು ಮಗ್ನರಾಗಿದ್ದಾರೆ. ಇದರಿಂದ ಮಕ್ಕಳ ಮಾನಸಿಕ ಮತ್ತು ದೈಹಿಕ ಚಟುವಟಿಕೆ ಮಂಕಾಗಿದೆ. ಆಸ್ಟ್ರೇಲಿಯಾ ದೇಶದಲ್ಲಿ ಇತ್ತೀಚೆಗೆ 18 ವರ್ಷ ಒಳಗಿನ ಮಕ್ಕಳಿಗೆ ಮೊಬೈಲ್ ನಿಷೇಧಿಸುವ ಕಾನೂನು ತಂದಿದೆ. ಮಕ್ಕಳು ಜೀವನದ ಬದುಕಿಗೆ ಭದ್ರ ಬುನಾದಿ ಹಾಕಿಕೊಳ್ಳಬೇಕು. ಶಿಸ್ತು, ಸಮಯ ಪಾಲನೆ ಹಾಗೂ ಜ್ಞಾನ ಸಂಪಾದನೆ ಅತಿ ಮುಖ್ಯ. ರಾಷ್ಟ್ರೀಯ ಸಂಪತ್ತು ಮಕ್ಕಳಾಗಿದ್ದಾರೆ. ಸ್ಪರ್ಧಾತ್ಮಕ ಯುಗದಲ್ಲಿ ಸದಾ ಸಿದ್ಧರಾಗಿ ಗುರಿಯನ್ನ ಮುಟ್ಟಬೇಕು ಎಂದು ಹೇಳಿದ್ರು. ತಾಲೂಕು ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಂ ವಾಹಿದ್ ಮಾತನಾಡಿ, ಮಕ್ಕಳ ಪ್ರತಿಭೆಗೆ ಮನ್ನಣೆ ನೀಡಬೇಕು. ಪ್ರತಿಭೆಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಪರಿಷತ್ ಕಾರ್ಯಕ್ರಮ ಮಾಡುತ್ತಿದೆ. ಮಕ್ಕಳು ದಾನದ ಜೊತೆಗೆ ಸಾಹಿತ್ಯ ಪ್ರತಿಭೆ ಬಳಸಿಕೊಳ್ಳಬೇಕು. ಜಾನಪದ ಕಲೆಗಳು ಇಂದು ಉಳಿಸಿ ಬೆಳೆಸಬೇಕಿದೆ. ಇದಕ್ಕೆ ಮಕ್ಕಳ ಸಾಹಿತ್ಯ ಪರಿಷತ್ ಪ್ರೋತ್ಸಾಹಿಸುತ್ತಿದೆ ಎಂದು ಹೇಳಿದ್ರು. ಸ್ಪರ್ಧೆಯಲ್ಲಿ ಪ್ರಥಮ ಡಾಕ್ಟರ್ ಕುಮಾರಿ ಎಚ್ ಸಿ ಇಂಚರ, ದ್ವಿತೀಯ ಎನ್ಜೆ ಜನನಿ, ತೃತೀಯ ಬಿ ಚಿನ್ಮಯಿ ಬಹುಮಾನ ಪಡೆದಿದ್ದಾರೆ. ಕಾರ್ಯಕ್ರಮದಲ್ಲಿ ಪರಿಷತ್ನ ಕೋಶಾಧ್ಯಕ್ಷ ಕೂಡ ಉಜ್ಜನಪ್ಪ, ಪ್ರಧಾನ ಕಾರ್ಯದರ್ಶಿ ಎಸ್ಜೆ ಕಿರಣ್ ನಾಗೇಂದ್ರಪ್ಪ, ಸೋಮಶೇಖರಪ್ಪ, ಶಿಕ್ಷಕರಾದ ಎಚ್ಎಂ ರವಿ, ಜಿಎಚ್ ಚೇತನ್ ಕುಮಾರ್, ಡಿಎಲ್ ಚಂದೇಶ್ ಹಾಗೂ ಶಿಕ್ಷಕರ ವೃಂದ ಉಪಸ್ಥಿತರಿದ್ದರು. ಇದಾಗಿತ್ತು ಇವತ್ತಿನ ಟಿವಿ2 ಕನ್ನಡ ನ್ಯೂಸ್. ನಮಸ್ತೆ.